ಇವತ್ತಿನ ದಿವಸ ಇಡೀ ರಾಜ್ಯದಿಂದ ಎಲ್ಲ ದಲಿತರು ಲೀಡರು ಮುಖಂಡರು ಸೇರಿ ಡಾಕ್ಟರ್ ವೆಂಕಟರಮಣ ಅವರು ಮುಖಾಂತರ ಎಲ್ಲರೂ ಸೇರಿ ಇವತ್ತು ದಲಿತರು ಮುಖ್ಯಮಂತ್ರಿ ಮಾಡ್ಬೇಕಂತ ಒತ್ತಾಯ ಕರ್ನಾಟಕ ರಾಜ್ಯಕ್ಕೆ ಮತ್ತೆ ಡೆಲ್ಲಿಗೆ ಸೆಂಟ್ರಲ್ಗೆ ಏನು ಹೈಕಮಾಂಡ್ ಅಂತ ಇದೆ ಕಾಂಗ್ರೆಸ್ನಲ್ಲಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಖರ್ಗೆಜಿ ಎಲ್ರಿಗೂ ನಾವು ಒಂದು ಸಂದೇಶ ಏನು ಕೊಡ್ತಾ ಇದ್ದೀರಂದ್ರೆ, ನೀವೇನ ದಲಿತರನ್ನ ಇಲ್ಲಿ ಮುಖ್ಯಮಂತ್ರಿ ಮಾಡಿಲ್ಲ ಅಂದ್ರೆ ಈಗಾಗಲೇ ಬಂದ್ಬಿಟ್ಟು ದೇಶದಲ್ಲಿ ಒಣಗೋಗಿದೆ ಕಾಂಗ್ರೆಸ್ಸಿನ ಮರ ಒಣಗೋಗಿದೆ. ಇನ್ನ ಸಂಪೂರ್ಣ ಒಣಗೋಗೋ ಮೊದಲು ನೀವು ಇಲ್ಲಿ ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿಗಳನ್ನ ಮಾಡಿ ಮತ್ತೆ ಮಾಡಿದ್ರೆ ಒಣಗೋಗ್ತಾರಂತ ಮರ ಮತ್ತೆ ಚಿಗುರೊಡೆಯುತ್ತೆ. ದಲಿತರು ಅದಕ್ಕೆ ಔಷಧಿ, ಆ ಮರಕ್ಕೆ ಕಾಂಗ್ರೆಸ್ಗೆ ದಲಿತರೇ ಔಷಧಿ, ಬೇಸ್ ಅವರೇ. ಅದರಿಂದ ಯಾವುದೇ ಕಾರಣಕ್ಕೂ ನೀವು ಬಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಕ್ ಹೋಗಬೇಡಿ. ದಲಿತರನ್ನ ನೀವು ಸಾಮಾನ್ಯ ಅಂತ ತಿಳ್ಕೊಬೇಡಿ. ಈ ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟವರು ದಲಿತರಿಂದನೇ. ಅದೇ ಬಂದ್ಬಿಟ್ಟು ನಿಮಗೆ ಸಂವಿಧಾನ ಬರೆದವರು ದಲಿತರೇ. ಅಷ್ಟು ಒಳ್ಳೆ ಸಂವಿಧಾನ ಕೊಟ್ಟಂತ ಇಷ್ಟು ದೊಡ್ಡ ದೇಶಕ್ಕೆ ದಲಿತರೇ. ಇವತ್ತು ಕರ್ನಾಟಕಕ್ಕೆ ನೀವು ದಲಿತರ ಮುಖ್ಯಮಂತ್ರಿ ಮಾಡಿದ್ರೆ ಇಡೀ ದೇಶಕ್ಕೆ ಮಾದರಿ ಆಗತ್ತೆ ಕರ್ನಾಟಕ ಸ್ಟೇಟ್. ಅದರಿಂದ ಒಣಗೋಗ್ತಾರಂತ ಕಾಂಗ್ರೆಸ್ಸು ಮತ್ತೆ ಚಿಗುರೊಡಿಬೇಕಂದ್ರೆ ಇಲ್ಲಿ ನೀವು ಕಾಂಗ್ರೆಸ್ನಲ್ಲಿ ದಲಿತ ಮುಖ್ಯಮಂತ್ರಿಗಳು ಮಾಡಲೇಬೇಕು. ಅದು ಡಾಕ್ಟರ್ ಜಿ ಪರಮೇಶ್ವರ್ ಮಾಡಿದರೆ ಇಡೀ ದೇಶಕ್ಕೆ ಕಾಂಗ್ರೆಸ್ಸು ಮಾದರಿಯಾಗಿರುತ್ತೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಬರುತ್ತೆ. ಕಾಂಗ್ರೆಸ್ಸಿಂದ ನೀವು ಏನು ಪ್ರಧಾನಮಂತ್ರಿ ಆಗ್ಬೇಕಂತಿದ್ದೀರೋ ಅದು ಸಕ್ಸಸ್ ಆಗುತ್ತೆ. ಇಲ್ಲೇನಾರ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಕಾಂಗ್ರೆಸ್ಸು ಇತಿಹಾಸದಲ್ಲಿ ಉಳಿದೋಗುತ್ತೆ, ಕಾಣಿಸ್ಕೊಳ್ಳಲ್ಲ ಕಾಂಗ್ರೆಸ್ಸು. ಇಂದಿನ ಪೀಳಿಗೆ ಕಾಂಗ್ರೆಸ್ ಇತ್ತ ಅಂತ ಮಾತಾಡ್ಬೇಕಾಗುತ್ತೆ ಸ್ಟೋರಿಗಳಲ್ಲಿ. ಅದರಿಂದ ದಯವಿಟ್ಟು ಈ ತಪ್ಪು ಮಾಡಬೇಡಿ. ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ, ಖರ್ಗೆಜಿಗೆ ಮತ್ತೆ ಹೇಳ್ತೀರಿ, ತಪ್ಪು ಮಾಡಬೇಡಿ. ಏನು ಮುಂದೆ ತಪ್ಪು ಮಾಡ್ಕೊಂಬಂದ್ರು ಕಾಂಗ್ರೆಸ್ ಅವರು ದೊಡ್ಡ ಲೀಡ್ರು, ಅದೇ ತಪ್ಪು ನೀವು ಮಾಡಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.